ಗಿಲ್ಲಿ ಯಾಕೆ ಇಷ್ಟ ಅಂತ? ಗಿಲ್ಲಿ ಎಲ್ಲಾ ರೀತಿಲೂ ಇಷ್ಟ. ಬೇರೆಯವ್ರಿಗೆ ಜೋಕ್ಸ್ ಕಾಲ ಎಳೆಯೋದು ಇಷ್ಟ. ಸುಮ್ನೆ ಕೂರಲ್ಲ. ನಿಮ್ಗೆ ಇಲ್ಲ ಅಂದ್ರೆ ಬೇಜಾರಾಗ್ಬಿಡ್ತಿತ್ತು ಎಲ್ರಿಗೂ ಗಿಲ್ಲಿ ಇಲ್ಲ. ಇವರು ಸೂರಜ್ ಅವರ ತಾಯಿಯವರು ಮನೆ ಒಳಗಡೆ ಬಂದಿದ ತಕ್ಷಣ ಸೂರಜ್ ಅವ್ರಿಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಟ್ರು. ಅದೇ ರೀತಿ ತುಂಬಾ ಚೆನ್ನಾಗಿ ಎಲ್ಲರೂ ರಿಸೀವ್ ಮಾಡ್ಕೊಂಡ್ರು. ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ರಾಶಿಕಾ ಅವರ ತಮ್ಮ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಇನ್ನ ಮನೆ ಒಳಗಡೆ ಇದ್ದಾರೆ. ಸೊ ಅವ್ರಿಬ್ರು ಇದ್ರು ಸೂರಜ್ ಅವರ ಅಮ್ಮನ ಕರೆಸಿ ಆ ಒಂದು ಮೂವ್ಮೆಂಟ್ ನ ಇನ್ನ ಸ್ಪೆಷಲ್ ಮಾಡಿದಾರೆ ಅನ್ಬೋದು ಬಿಗ್ ಬಾಸ್ ಅವರು. ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ಸೂರಜ್ ಅವ್ರಿಗೆ ಅವ್ರ ತಾಯಿ ಬರ್ತಾರಂತ ಬಿಗ್ ಬಾಸ್ ಅವರು ಮೊದಲೇ ಇಂಟ್ ಕೊಟ್ಟಿರ್ತಾರೆ. ಆ ಒಂದು ರೀಸನ್ ಇಂದ ಅವ್ರ ಅಮ್ಮ ಅವ್ರಿಗೆ ಇಷ್ಟವಾದಂತಹ ಒಂದು ಎಗ್ ಫ್ರೈಡ್ ರೈಸ್ ನ ಮಾಡಿರ್ತಾರೆ. ರಿಸೀವ್ ಮಾಡ್ಕೊಂಡಿದ ತಕ್ಷಣ ಪ್ರತಿಯೊಬ್ರು ಗುಂಪು ಕಟ್ಕೊಂಡು ಸೆಲ್ಫ್ ಇಂಟ್ರೊಡಕ್ಷನ್ ಕೊಡಕ್ ಹೋಗ್ತಾರೆ. ನಾನು ರಕ್ಷಿತಾ, ನಾನು ಗಿಲ್ಲಿ, ನಾನು ಸೂರಜ್ ಅನ್ನೋ ರೀತಿ. ಸೊ ಅವಾಗ ಅವ್ರು ಇಟ್ಕೊಂಡು ಸೂರಜ್ ಅವ್ರ ತಾಯಿ ಇಟ್ಕೊಂಡು, ನಿಮ್ಮ ಇಂಟ್ರೊಡಕ್ಷನ್ ನನ್ಗೆ ಅವಶ್ಯಕತೆ ಇಲ್ಲ, ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಮಿಡ್ ನೈಟ್ ಅಲ್ಲೂ 24/7 ನಾನು ಪ್ರತಿದಿನ ಬಿಗ್ ಬಾಸ್ ನೋಡ್ತಾನೆ ಇರ್ತೀನಿ. ನೀವೆಲ್ಲರೂ ನಿಮ್ಗಿಂತ ಚೆನ್ನಾಗಿ ನಂಗೆ ಗೊತ್ತು ಅಂತ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವರು. ಮತ್ತೆ ಸೂರಜ್ ಅವರು ಅವ್ರ ತಾಯಿಯವ್ರನ್ನ ಕರ್ಕೊಂಡು ಮನೆಯಲ್ಲೂ ಪರಿಚಯ ಮಾಡಿಸ್ಕೊಡ್ತಾರೆ. ಇದು ಬೆಡ್ರೂಮ್, ನಾನು ಮಲ್ಗೋ ಬೆಡ್, ಇದು ನಾನು ತಿನ್ನೋ ತಟ್ಟೆ, ಇದು ಪ್ರತಿಯೊಂದು ಇಂಟ್ರೊಡಕ್ಷನ್ ಮಾಡ್ಕೊಡ್ತಾರೆ. ಸೊ ಇದೆಲ್ಲ ಆದ್ಮೇಲೆ ಅವರ ಒಂದು ಪರ್ಸನಲ್ ಟಾಕ್ ಆದ್ಮೇಲೆ ಆಚೆಗೆ ಹೋಗ್ತಾರೆ. ಆ ಮೇನ್ ಡೋರ್ ಗಿಂತ ಸ್ವಲ್ಪ ಮುಂದೆ ಹೋಗ್ತಾರೆ. ಅಲ್ಲಿ ಎಲ್ಲರೂ ಮನೆಯವರೆಲ್ಲರೂ ಗುಂಪು ಕಟ್ಕೊಂಡು ಅವಾಗ ಕೇಳ್ತಾರೆ, ನಿಮ್ಗೆ ಎಲ್ಲರಿಗಿಂತ ಜಾಸ್ತಿ ಇಷ್ಟ ಯಾರಮ್ಮ ಈ ಮನೇಲಿ ಅಂತ ಕೇಳಿದಾಗ ಅವ್ರು ಹಿಂದೆ ಮುಂದೆ ನೋಡಿದ್ರೆ ನಾನು ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಕಾವ್ಯ ಅವರು, ನಿಮ್ಗೆ ಯಾಕೆ ಇಷ್ಟ ಗಿಲ್ಲಿ ಅವರು, ಏನಂದ್ರೆ ಇಷ್ಟ ಅಂತ ಕೇಳಿದಾಗ, ಗಿಲ್ಲಿ ಅಂದ್ರೇನೆ ತುಂಬಾ ಇಷ್ಟ, ಅವ್ನು ಏನು ಮಾಡಿದ್ರು ನಂಗೆ ಇಷ್ಟ ಆಗುತ್ತೆ, ಅವನು ಕಾಮಿಡಿ ಮಾಡಿದ್ರು ನಂಗೆ ಇಷ್ಟ ಆಗುತ್ತೆ, ಬೇರೆಯವರ ಕಾಳಿ ಎಲ್ಲದ್ರು ತುಂಬಾನೇ ಇಷ್ಟ ಆಗುತ್ತೆ ಅಂತ. ಸೊ ತುಂಬಾ ಚೆನ್ನಾಗಿ ಹೇಳ್ಕೊಂಡ್ಬರ್ತಾರೆ ಗಿಲ್ಲಿ ಅವ್ರ ಬಗ್ಗೆ. ಮತ್ತೆ ಎಲ್ಲರೂ ಹೋಗಿ ಆ ಒಂದು ಗಾರ್ಡನ್ ಏರಿಯಾದಲ್ಲಿರುವಂತ ಒಂದು ಸೋಫಾ ಮೇಲೆ ಕುತ್ಕೊಂತಾರೆ. ಸೂರಜ್ ಅವ್ರ ತಾಯಿ ಕೇಳ್ತಾರೆ, ಗಿಲ್ಲಿ ಯಾಕೆ ಇವಾಗ ಸೂರಜ್ ಅವ್ರನ್ನ ಭೋಜನ ಅಂತ ನೀನ್ ಕರೆಯಲ್ಲ ಅಂತ ಕೇಳ್ತಾರೆ. ಆ ಭೋಜನ ಮೀನ್ಸ್ ನೀವೆಲ್ಲರೂ ಮರ್ತೋಗಿರ್ತೀರಾ. ಸೊ ಸೂರಜ್ ಅವ್ರಿಗೆ ಆ ಚಿಕ್ಕ ವಯಸ್ಸಿಂದ ಕರೆದಿರುವಂತಹ ಒಂದು ಪೆಟ್ನೆ ಅದು. ಆಕ್ಚುಲಿ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ನನಗೂ ಇವಾಗಲೇ ಗೊತ್ತಾಗಿತ್ತು. ಭೋಜನ ಅಂತ ಮೊದಲಲ್ಲಿ ಬಂದಾಗ ಸೂರಜ್ ಅವ್ರು ಕರೀತಾ ಇದ್ರು ಗಿಲ್ಲಿ ಅವರು ಅವ್ರನ್ನ. ಸೊ ಅವಾಗೆಲ್ಲ ಅವ್ರ ಸೈಜ್ ನೋಡ್ಬಿಟ್ಟು ಏನಾದ್ರು ಭೋಜನ ಅಂತ ಕರೀತಾರ ಅನ್ಕೊಂಡಿದ್ದೆ, ಬಟ್ ಆಕ್ಚುಲಿ ಅದು ಪೆಟ್ನೇಮ್ ಅಂತೆ. ಮತ್ತೆ ಇಲ್ಲಿ ಮನೆ ಮಂದಿ ಕೇಳ್ತಾರೆ, ಯಾಕಮ್ಮ ಭೋಜನ ಅಂತ ಕರೀತೀರಾ, ಸೂರಜ್ ಅಂತ ಒಳ್ಳೆ ಹೆಸರು ಇಟ್ಕೊಂಡು ಅಂತ ಕೇಳಿದಾಗ ಅವರು, ಭೋಜ್ಮರಿ ಅಂತ ಚಿಕ್ಕ ವಯಸ್ಸಿಂದ ಕರೆದು ರೂಢಿ ಆಗಿತ್ತಮ್ಮ, ಇವಾಗ ಭೋಜ್ಮರಿ ಹೋಗ್ಬಿಟ್ಟು ಭೋಜನ ಆಗಿದೆ ಅಷ್ಟೇ ಅಂತ ಹೇಳ್ತಾರೆ. ಮತ್ತೆ ಸೂರಜ್ ಅವರ ತಾಯಿ ಇಟ್ಕೊಂಡು ಗಿಲ್ಲಿ ಅವ್ರಿಗೆ ಹೇಳ್ತಾರೆ, ನೀನು ಭೋಜನ ಅಂತ ಕರೆದಾಗ ನಂಗೆ ತುಂಬಾನೇ ಖುಷಿ ಆಗ್ತಿತ್ತು, ಮೊದಲೆಲ್ಲ ಕರಿತಾ ಇದೆ, ಇವಾಗ ಬಿಟ್ಬಿಟ್ಟಿದ್ಯಾ, ಮುಂದೆ ಏನಾದ್ರು ನಿಂಗೆ ಅನಿಸಿದಾಗ ಕರಿ, ಆ ಒಂದು ಹೆಸರು ಕೇಳಿದಾಗ ನಿನ್ನ ಬಾಯಿಂದ ನಂಗೆ ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಎಲ್ಲರೂ ಅಲ್ಲೇ ಇರ್ತಾರೆ, ಎಲ್ಲ ಒಂದು ಕ್ಯಾಶುವಲ್ ಟಾಕ್ ಮಾತಾಡ್ತಾರೆ. ಅಶ್ವಿನ್ ಅವ್ರನ್ನ ನೋಡ್ಬಿಟ್ಟು ಸೂರಜ್ ಅವರ ತಾಯಿ, ನೀವು ತುಂಬಾ ಸಣ್ಣ ಆಗಿದ್ರ ಅಂತಾರೆ. ಅವಾಗ ಮನೆಯವರೆಲ್ಲ ಕಾಳಿ ಎಳಿತಾರೆ ಅಶ್ವಿನ್ ಅವ್ರಿಗೆ, ಇವಾಗ ನೋಡ್ಕೊಳ್ಳಿ ಬಾತ್ರೂಮ್ ಹೋಗ್ಬಿಟ್ಟು ಒಬ್ಬರೇ ಸಿಂಗಲ್ ಆಗಿ ಡ್ಯಾನ್ಸ್ ಆಡ್ತಾರೆ, ಸಣ್ಣ ಆಗಿದ್ದಾರೆ ಅಂತ ಹೇಳಿದಕ್ಕೆ. ಈ ರೀತಿ ಪ್ರತಿಯೊಬ್ಬರ ಬಗ್ಗೆ ಅವರ ಒಂದು ಅನಿಸಿಕೆ ಹೇಳ್ತಾರೆ. ಸ್ಪೆಷಲ್ ಆಗಿ ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ, ರಕ್ಷಿತಾ ಮತ್ತೆ ಧ್ರುವ ಅಂತ ಅವ್ರದ್ದು ಅವ್ರಿಬ್ರು ಮೂವಿ ನಾನು ನೋಡಿದ್ದೀನಿ ಅಂತ ಹೇಳ್ತಾರೆ. ಸೊ ಮನೆ ಮಂದಿ ಎಲ್ಲ ಫುಲ್ ಟೆನ್ಷನ್ ಆಗ್ಬಿಡ್ತಾರೆ, ಫುಲ್ ಶಾಕ್ ಆಗ್ಬಿಡ್ತಾರೆ, ಇವ್ರ ಮೂವಿ ಯಾವಾಗಪ್ಪ ರಿಲೀಸ್ ಆಯ್ತು ಅಂತ. ಮತ್ತೆ ಆವಾಗ ಅವ್ರು ರಿವೀಲ್ ಮಾಡ್ತಾರೆ, ಅವರು ಒಂದು ವಾರ ಇದ್ದಂತಹ ಒಂದು ಸೀಕ್ರೆಟ್ ಮೂವಿನ ನಾನು ಫುಲ್ ಮೂವಿ ನೋಡಿದ್ದೀನಿ ಅಂತ ಹೇಳ್ತಾರೆ. ಅಷ್ಟು ಹಿಟ್ಟಾಗಿದೆ ಆ ಒಂದು ಮೂವಿ. ಆಚೆ ಅವರು ಮಾಡಿರುವಂತಹ ಒಂದು ಭರತನಾಟ್ಯ, ಅವರು ಮಾಡಿರುವಂತಹ ಒಂದು ಕಥಕಳಿ ಡ್ಯಾನ್ಸು ತುಂಬಾ ಅಂದ್ರೆ ತುಂಬಾ ಫೇಮಸ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಸೊ ಮತ್ತೆ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡ್ತಾರೆ, ನನಗೆ ಗಿಲ್ಲೂರಾದ್ಮೇಲೆ ತುಂಬಾ ಇಷ್ಟ ಆಗೋದು ಧ್ರುವ ಅಂತವ್ರು ಅಂತ ಹೇಳ್ತಾರೆ. ಈ ರೀತಿ ಒಂದು ಪಾಸಿಟಿವ್ ಮಾತುಕತೆ ಆದಾಗ ಅಲ್ಲಿರುವಂತಹ ರಾಶಿಕಾ ಅವರ ಅಮ್ಮ ಮತ್ತೆ ಅವರ ತಮ್ಮವರು ಮತ್ತೆ ಇಲ್ಲಿಗೆ ಬರ್ತಾರೆ. ಇಲ್ಲಿ ಎಲ್ಲಾನು ಒಂದು ಸೋಫಾ ಮೇಲೆ ಕುತ್ಕೊಂತಾರೆ. ಯಾರ್ಯಾರು, ನಮ್ಮ ರಾಶಿಕಾ ಅವರ ಅಮ್ಮ, ಅವ್ರ ತಮ್ಮ, ಮತ್ತೆ ಅದೇ ರೀತಿ ನಮ್ಮ ಸೂರಜ್ ಅವ್ರ ತಾಯಿ ಕೂತ್ಕೊಂತಾರೆ ಸೋಫಾ ಮೇಲೆ. ಸೊ ಇವಾಗ ಒಂದು ಗೇಮ್ ಮಾಡ್ತಾರೆ ಅವ್ರು, ರಾಪಿಡ್ ಫೈರ್ ತರ. ಇವ್ರು ಕ್ವಶನ್ಸ್ ಕೇಳಿದ್ರು, ಅವರು ಆನೆಸ್ಟ್ಲಿ ಒಂದು ಆನ್ಸರ್ ಹೇಳ್ಬೇಕು. ಆ ರೀತಿ ಒಂದು ಗೇಮ್ ಸ್ಟಾರ್ಟ್ ಮಾಡ್ತಾರೆ. ಮನೆ ಮಂದಿ ಎಲ್ಲಾನು ಗಿಲ್ಲಿಯವ್ರನ್ನ ಕ್ವಶನ್ ಕೇಳೋ ಅಂತಾರೆ. ದಯವಿಟ್ಟು ನಿಮ್ಗೆ ಯಾರು ಫೇವ್ರೇಟ್ ಅಂತ ಆ ಒಂದು ಕ್ವಶನ್ ಬಿಟ್ಬಿಟ್ಟು ಬೇರೆ ಏನಾದ್ರು ಕೇಳೋ ಅಂತಾರೆ. ಸೊ ಅವಾಗ ಗಿಲ್ಲಿಯವರು, ಮಳೆ ಬೆಳೆ ಆಚೆ ಹೇಗಿದೆಯಮ್ಮ ಅಂತ ಕೇಳ್ತಾರೆ. ಸೊ ಎಲ್ಲರೂ ನೆತ್ಕೊಂಡು, ಹೌದು ಚೆನ್ನಾಗೆಲ್ಲ ಬೆಳೆ ಆಗ್ತಿದೆ, ಎಲ್ಲರೂ ಕೊಯ್ಲು ಕೂಡ ಕೊಯ್ತಿದ್ದಾರೆ ಅಂತ ಹೇಳ್ತಾರೆ. ಅದಾದ್ಮೇಲೆ ರೀಸೆಂಟ್ ಆಗಿ ಯಾವ ಮೂವಿ ನೋಡಿದ್ರೆ ಅಂತ ಕೇಳ್ತಾರೆ. ಸೊ ಆಗ ಅವರು ಸೂರಜ್ ಅವ್ರ ಅಮ್ಮ ಆಗಿರ್ಬೋದು ಮತ್ತೆ ರಾಶಿಕಾ ಅವರ ತಾಯಿ ಆಗಿರ್ಬೋದು, ಸೊ ನಾವು ಅಷ್ಟು ಮೂವಿ ನೋಡಲ್ಲ, ಪ್ರತಿದಿನ ನಮ್ದು ನಡುವೆ ಒಂದು ಸೀರಿಯಲ್ ಕೂಡ ನೋಡಲ್ಲ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬಿಗ್ ಬಾಸ್ ಲೈವ್ ನೋಡ್ತಾ ಇರ್ತೀವಿ ಅಂತ ಹೇಳ್ತಾರೆ. ಆಗ ಅಲ್ಲಿ ಸ್ಪಂದನ ಅವ್ರು ಇಟ್ಕೊಂಡು ರಾಶಿಕಾ ಅವರ ಅಮ್ಮನ ಲೈವ್ ನೋಡಿದಾಗ ನಿಮ್ಗೆ ಯಾವ ತರ ಅನ್ಸುತ್ತೆ ಅಂತ ಕೇಳ್ತಾರೆ. ನನಗೆ ರಾಶಿಕಾ ಅವರ ತಾಯಿ ಕೊಟ್ಟಿದ್ದ ಆನ್ಸರ್ ತುಂಬಾನೇ ಇಷ್ಟ ಆಯ್ತು. ಆ ಲೈವ್ ನೋಡುವಾಗ ನೀವೆಲ್ಲ ಮಾತಾಡ್ತಾ ಇರ್ತೀರಾ. ಸೊ ನೀವೆಲ್ಲ ಮಾತಾಡಿದಾಗ ನಿಮ್ ವಾಯ್ಸ್ ಕೇಳಿದಾಗ ನೀವು ಕೂಡ ನಮ್ಮ ಜೊತೆನೆ ನಮ್ಮ ಮನೇಲಿ ಇದ್ದೀರಾ ಅನ್ನೋ ಫೀಲ್ ಬರುತ್ತೆ. ಆ ಒಂದು ರೀಸನ್ ಇಂದ ಲೈವ್ ತುಂಬಾನೇ ನೋಡ್ತೀನಿ ಅಮ್ಮ ನಾನು ಅಂತಾರೆ. ಮತ್ತೆ ಗಿಲ್ಲೋಡ್ ಇಟ್ಕೊಂಡು ಒಂದು ಕ್ವಶನ್ ಕೇಳ್ತಾರೆ. ಸೊ ನಿಮ್ಗೆ ಈ ಒಂದು ಸೀಸನ್ ನೋಡುವಾಗ ಇವೆಲ್ಲ ಗೇಮ್ಸ್ ಎಲ್ಲ ಆಡೋವಾಗಿರ್ಬೋದು, ಬೇರೆ ಒಂದು ಮೂಮೆಂಟ್ ಅಲ್ಲಿ ಆಗಿರ್ಬೋದು, ಇದಪ್ಪ ನನ್ನ ಮಗ, ಸೊ ಇದು ನನ್ನ ಮಗ ಆಕ್ಚುಲಿ, ಆ ಒಂದು ಪ್ರೌಡ್ ಮೂಮೆಂಟ್ ಯಾವಾಗ ನಿಮ್ಗೆ ಅನಿಸ್ತು ಹೇಳಿ ಅಂತ ಹೇಳಿದಾಗ, ಸೂರಜ್ ಅವರ ತಾಯಿ ಇಟ್ಕೊಂಡು ಆ ಒಂದು ಡ್ರಮ್ ಟಾಸ್ಕ್ ಇತ್ತಲ್ವಾ, ನೀವೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ನೀರ್ ಹಾಕ್ತೀರಾ. ಒಂದ್ ಕಡೆ ರಘು ಅವರು ಮತ್ತೆ ಒಂದ್ ಕಡೆ ಸೂರಜ್ ಅವರು ಹೆಗ್ಲ ಮೇಲೆ ಡ್ರಮ್ ನ ಇಟ್ಕೊಂಡಿರ್ತಾರೆ ಬ್ಯಾಲೆನ್ಸ್ ಮಾಡಿ. ಆ ಒಂದು ಟಾಸ್ಕ್ ಅಲ್ಲಿ ನೀರೆಲ್ಲ ಜಾಸ್ತಿ ಆಗಿ ತೂಕ ಆಗಿ ಕೆಳಗಡೆ ಬಿದ್ದೋಗ್ತಾನಲ್ವಾ, ಆಗ ನಂಗೆ ಕಣ್ಣಲ್ಲಿ ನೀರು ಬರುತ್ತೆ, ಅದೇ ರೀತಿ ಫ್ರೌಡ್ ಮೂವ್ಮೆಂಟ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಗೆಲ್ಲ ಆ ಟಾಸ್ಕ್ ನೆನಪಾಯ್ತು ಅನ್ಕೊಂತಾ ಇದ್ದೀನಿ. 2 ಟೀಮ್ ಇರುತ್ತೆ. ಒಂದ್ ಟೀಮ್ ಅಲ್ಲಿ ಧನುಷ್ ಅವರು ಮತ್ತೆ ಅಭಿ ಅವರು ಡ್ರಮ್ ನ ಎತ್ಕೊಂಡಿರ್ತಾರೆ. ಅದೇ ರೀತಿ ಇನ್ನೊಂದ್ ಕಡೆ ರಘು ಅವರು ಮತ್ತೆ ಸೂರಜ್ ಅವರು ಎತ್ಕೊಂಡಿರ್ತಾರೆ. ಒಂದು ಟೀಮ್ಗೆ ಅಶ್ವಿನಿ ಅವರು ಉಸ್ತುವಾರಿ, ಇನ್ನೊಂದು ಟೀಮ್ಗೆ ನಮ್ಮ ಗಿಲಿ ಅವರು ಉಸ್ತುವಾರಿ. ಆ ಒಂದು ಗೇಮ್ ರದ್ದಾಗ್ಬಿಟ್ಟಿರುತ್ತೆ. ಅದೇ ಗೇಮ್ ಅಲ್ಲಿ ನಮ್ಮ ಜಾನ್ವಿ ಅವರು ನಾಗವಲ್ಲಿ ತರ ಪರಿವರ್ತನೆ ಆಗಿರ್ತಾರೆ. ಅದೇ ಗೇಮ್ ಅಲ್ಲಿ ಗಿಲ್ಲಿಯವರು ಮೊದಲ ಬಾರಿಗೆ ಅಗ್ರೆಷನ್ ಮೋಡ್ ನ ಆಕ್ಟಿವೇಟ್ ಮಾಡ್ಕೊಂಡು ನಮ್ಮ ಧನು ಅವ್ರನ್ನ ಮತ್ತೆ ಅಭಿ ಅವ್ರನ್ನ ಹೋಗಲೇ ಅಂದಿರ್ತಾರೆ. ಅದೇ ಒಂದು ಗೇಮೇ ಇದು. ಈ ರೀತಿ ಇನ್ನ ತುಂಬಾ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಆದ್ರೆ ನಮ್ಮ ಬಿಗ್ ಬಾಸ್ ಅವರು ತುಂಬಾ ಕ್ವಶನ್ಸ್ ಕೇಳಿದಾಗ ಅದನ್ನ ಮ್ಯೂಟ್ ಮಾಡಿರ್ತಾರೆ.
ಈ ಒಂದು ಫ್ಯಾಮಿಲಿ ರೌಂಡ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂತ ಹೇಳಿದ್ರೆ ಒಂದು ಫ್ಯಾಮಿಲಿ ಅವ್ರು ಇದ್ದಾಗಲೇ ಇನ್ನೊಂದು ಫ್ಯಾಮಿಲಿ ಅವ್ರನ್ನ ಕಳಿಸ್ತಿದ್ದಾರೆ. ಅದೆಲ್ಲೋ ಆ ಒಂದು ಬಿಗ್ ಬಾಸ್ ಅವರು ಈ ಬಾರಿ ತಗೊಂಡಿರುವಂತಹ ಆ ಒಂದು ಇನಿಷಿಯೇಟಿವ್ ತುಂಬಾನೇ ಇಷ್ಟ ಆಯ್ತು ನನಗೆ. ಸ್ನೇಹಿತರೆ, ಇದು ಈ ವಿಡಿಯೋದ ವಿಚಾರ. ನೆಕ್ಸ್ಟ್ ಯಾರ ಕುಟುಂಬದವರು ಬರ್ತಾರ ಅಂತ ಹೇಳಿದ್ರೆ ಮೋಸ್ಟ್ಲಿ ಒಂದು 90% ಧನುಷ್ ಅವರ ಕುಟುಂಬದವರು ಬರ್ಬೋದು. ಅವರಿಗೆ ಸಂಬಂಧಪಟ್ಟಿರುವಂತಹ ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಲ್ವಾ, ಆ ಒಂದು ರೀಸನ್ ಇಂದ ಅವರೇ ಬರ್ತಾರೆ ಅನ್ಕೊಂಡಿದ್ದೀನಿ ನಾನು. ಸೂರಜ್ ಅವರ ತಾಯಿಯವರು ಗಿಲ್ಲಿಯವ್ರನ್ನ ಫೇವರೇಟ್ ಕಂಟೆಸ್ಟೆಂಟ್ ಅಂದಿದ್ದು, ಮತ್ತೆ ಅದೇ ರೀತಿ ಅವರ ಬಗ್ಗೆ ಒಳ್ಳೆ ಮಾತುಗಳು ಮಾತಾಡಿದ್ದು ನಿಮ್ಗೆ ಯಾವ ತರ ಅನಿಸ್ತು? ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಮತ್ತೆ ನೀವು ಯಾರ ಕುಟುಂಬಕ್ಕೋಸ್ಕರ ವೇಟ್ ಮಾಡ್ತಿದ್ದೀರಾ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.